ನಮಸ್ಕಾರ. ಈ ಆಪ್ಷನ್ಸ್ ಟ್ರೇಡಿಂಗ್ ಅಂತ ಬಂದಮೇಲೆ ಸುಮಾರು ಜನ ನಾನು ಅಬ್ಸರ್ವ್ ಮಾಡಿದ್ದೀನಿ, ಆಪ್ಷನ್ಸ್ ಟ್ರೇಡಿಂಗ್ ಬಗ್ಗೆ ಸಿಕ್ಕಾಪಟ್ಟೆ ಕ್ವೆಶನ್ಸು, ಡೌಟ್ಸು, ಕನ್ಫ್ಯೂಷನ್ಸು ಇದೆ. ಓಕೆ, ಅವ್ರು ಎಷ್ಟೇ ಆಪ್ಷನ್ಸಲ್ಲಿ ಟ್ರೇಡ್ ಮಾಡಿದ್ರೂ ಇದ್ರೂ ಅವ್ರಿಗೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸೊ ಇದರಲ್ಲಿ ಒಂದು ತುಂಬ ಸ್ಪೆಸಿಫಿಕ್ ಕನ್ಫ್ಯೂಷನ್ ಆಪ್ಷನ್ಸ್ ಟ್ರೇಡರ್ಸ್ಗೆ ಏನಪ್ಪ ಅಂದರೆ, ಆಪ್ಷನ್ಸ್ ಟ್ರೇಡಿಂಗಲ್ಲಿ ಎಸ್ಪೆಷಲಿ ಪೊಸಿಷನಲ್ ಟ್ರೇಡಿಂಗ್ ಮಾಡೋದು ತುಂಬ ಡೇಂಜರು. ಅದರಲ್ಲಿ ಪ್ರಾಫಿಟ್ ಮಾಡೋಕ್ಕಾಗಲ್ಲ. ಅದು ಪ್ರೀಮಿಯಮ್ ಡಿ ಕೆ ಆಗಿಬಿಡುತ್ತೆ, ಟೈಮ್ ಡಿ ಕೆ ಆಗಿಬಿಡುತ್ತೆ, ತೀಟಾ ಡಿ ಕೆ ಆಗಿಬಿಡುತ್ತೆ ಅಂದ್ಬಿಟ್ಟು ಎಷ್ಟೇ ನಾನು ಅದ್ರ ಮೇಲೆ ವಿಡಿಯೋ ಮಾಡಿದ್ರು, ಎಷ್ಟೇ ಅದ್ರ ಬಗ್ಗೆ ನಾನು ಎಕ್ಸಾಂಪಲ್ಸ್ ತೋರಿಸಿದ್ರು ಮತ್ತೆ ಅದೇ ಪಾಯಿಂಟ್ಗೆ ಬರ್ತಾರೆ. ಅಂದರೆ ಅವ್ರಿಗಿನ್ನೂ ಸ್ಟ್ರಾಂಗ್ ಆಗಿ ಅವ್ರ ತಲೆಯಲ್ಲಿ ಕೂತ್ಕೊತಿಲ್ಲ. ಓಕೆ, ಸೊ ಅದಕ್ಕೆ ನಿಮಗೆ ಮತ್ತೆ ಇನ್ನೊಂದು ರೌಂಡ್ ತುಂಬ ಕ್ಲಾರಿಟಿ ಕೊಡೋದಕ್ಕೆ ಈ ಒಂದು ಟಾಪಿಕ್ ಮೇಲೆ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಇದರಲ್ಲಿ ಟಾಟಾ ಮೋಟರ್ಸ್ ಅಂತ ಒಂದು ಸ್ಟಾಕ್, ಈ ಸ್ಟಾಕಲ್ಲಿ ಆಗಿರೋಂಥ ಒಂದು ಪ್ರೈಸ್ ಮೂಮೆಂಟ್, ಆ ಪ್ರೈಸ್ ಮೂಮೆಂಟಲ್ಲಿ ನಾವು ಆಪ್ಷನ್ಸಲ್ಲಿ ಟ್ರೇಡ್ ಮಾಡಿದರೆ ಯಾವ ಥರ ಟ್ರೇಡ್ ಆಗಿರೋದು, ನಿಮಗಿರೋಂಥ ಭಯ ಏನು, ಟೈಮ್ ಡಿ ಕೆ, ಏನೇನು ಡಿ ಕೆ ಇದೆಯೋ ಆ ಡಿ ಕೆ ಎಲ್ಲ ಆಗಿಬಿಡುತ್ತೆ, ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋಕ್ಕಾಗಲ್ಲ ಅಂತ ನಿಮ್ಗೇನು ಭಯ ಇದೆ, ಆ ಭಯಗೆ ಇಲ್ಲಿ ರಿಯಾಲಿಟಿ ಏನಪ್ಪ ಅಂತ ನಾನು ತೋರಿಸ್ತೀನಿ. ಓಕೆ, ಅದನ್ನು ನೀವು ಸೊಲ್ಯೂಷನ್ ಆಗಿ ನೀವು ತೊಗೊತಿರೋ ಹೇಗೆ ತೊಗೊತಿರೋ ನಿಮಗೆ ಬಿಟ್ಟಿರೋದು. ಓಕೆ, ಸೊ ಟಾಟಾ ಮೋಟರ್ಸಲ್ಲಿ ಫಸ್ಟ್ ಆಫ್ ಆಲ್ ಈ ಆಪ್ಷನ್ಸ್ ಟ್ರೇಡಿಂಗಲ್ಲಿ ಪೊಸಿಷನ್ ಕ್ಯಾರಿ ಫಾರ್ವರ್ಡ್ ಮಾಡಿಬಿಟ್ರೆ ಅದರಲ್ಲಿ ಟೈಮ್ ಡಿ ಕೆ ಆಗಿಬಿಡುತ್ತೆ. ಅದರಲ್ಲೂ ಪೊಸಿಷನಲ್ ಟ್ರೇಡ್ ಮಾಡಬೇಕಂದ್ರೆ ಅದು ಇಂಪಾಸಿಬಲ್ ಅಂತಲೇ ಸುಮಾರು ಜನ ನಂಬ್ತಿದ್ದಾರೆ ಇವತ್ತಿನ ದಿವಸ. ಸೊ ಅದಕ್ಕೋಸ್ಕರನೇ ಸ್ಪೆಸಿಫಿಕ್ಕಾಗಿ ಈ ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಆಗಿರೋಂಥ ಒಂದು ಟ್ರೇಡ್ ಆಪರ್ಚುನಿಟಿ, ಅದು ಪೊಸಿಷನಲ್ ಟ್ರೇಡನ್ನೇ ನಾನು ತೋರಿಸ್ತೀನಿ, ಅದು ಆಪ್ಷನ್ಸಲ್ಲಿ. ಓಕೆ, ಸೊ ಈ ಟಾಟಾ ಮೋಟರ್ಸಲ್ಲೇ ಆಗಿರೋಂಥ ಪ್ರೈಸ್ ಮೂಮೆಂಟ್ ಎಕ್ಸಾಂಪಲ್ ಆಗಿ ತೊಗೊಳ್ಳೋಣ. ಪ್ರೈಸ್ ಮೂಮೆಂಟ್ ಎಕ್ಸಾಂಪಲ್ ತೊಗೊಂಡು ಅದರಲ್ಲಿ ಎಲ್ಲಿ ಎಂಟ್ರಿ ಎಲ್ಲಿ ಎಕ್ಸಿಟ್ ಅಂತ ಬರೋ ಪಾಯಿಂಟ್ಗೆ ನಾನು ಮತ್ತೆ ನಮ್ಮ ಡೈನಮಿಕ್ ಸಿಸ್ಟಮ್ ಅಥವಾ ಡೈನಮಿಕ್ ಲೈವೇ ಯೂಸ್ ಮಾಡಿ ನಿಮಗೆ ಕನ್ವೆ ಮಾಡೋಕ್ಕಾಗೋದು. ಏನಕ್ಕಂದರೆ ನಾನು ಬೇರೆ ಯಾವುದು ಸಾಫ್ಟ್ವೇರು ಇದು ಯಾವುದು ಯೂಸ್ ಮಾಡ್ತಿಲ್ಲ ನಿಮಗೆ ಅದನ್ನು ಇದು ಕಂಪೇರ್ ಮಾಡೋದಕ್ಕೆ. ಸೊ ನಮಗೆ ಬೇಕಾಗಿರೋದು ಎಂಟ್ರಿ ಎಲ್ಲಾಯಿತು ಎಕ್ಸಿಟ್ ಎಲ್ಲಾಯಿತು, ಬಟ್ ಆ ಜಾಗದಲ್ಲಿ ನಾವು ಒಂದು ಎಂಟ್ರಿ ಆಪ್ಷನಲ್ಲಿ ತೊಗೊಂಡು ಅದನ್ನು ಹೋಲ್ಡ್ ಮಾಡ್ಕೊಂಬಂದಿದ್ರೆ ಏನೆಲ್ಲ ಆಗಿರುತ್ತೆ ಅನ್ನೋದನ್ನ ಕ್ಲಾರಿಟಿ ತೊಗೊಳಕ್ಕೆ. ಸೊ ಈ ಟಾಟಾ ಮೋಟರ್ಸ್ ಪ್ರೈಸ್ ಬಂದ್ಬಿಟ್ಟು ಸೆಪ್ಟೆಂಬರ್ ಮಂತಲ್ಲಿ ಸ್ವಲ್ಪ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಡೌನ್ ಬರ್ತಿರೋವಾಗ 6th ಸೆಪ್ಟೆಂಬರ್ 2024 ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ ನಮ್ಮ ಡೈಲಿ ಲಾಂಗ್ ಟ್ರೆಂಡ್ ಅಂತ ಏನು ಹೇಳ್ತೀವಿ ಅದು ಡೌನ್ ಟ್ರೆಂಡ್ ಅಂತ ಕನ್ಫರ್ಮ್ ಮಾಡಿಬಿಡ್ತು, ಸೆಲ್ ಕನ್ಫರ್ಮ್ ಮಾಡಿಬಿಡ್ತು. ಸೊ ಹಾಗಾಗಿ ನಮ್ಮ ಡೈನಮಿಕ್ ಮೆಂಬರ್ಸ್ ಏನು ಮಾಡ್ತಾರೆ, ಅಲ್ಲಿ ಶಾರ್ಟ್ ಪೊಸಿಷನ್ಸ್ ಇನಿಷಿಯೇಟ್ ಮಾಡ್ತಾರೆ. 6ನೇ ತಾರೀಕು ಅದು ಡೌನ್ ಬಂದು ಸೆಲ್ ಕನ್ಫರ್ಮ್ ಆಯಿತು. 6ನೇ ತಾರೀಕು ಸಾಯಂಕಾಲ ಡೈನಮಿಕ್ ಸಿಸ್ಟಮ್ನ ಓಪನ್ ಮಾಡಿ ನೋಡಿದಾಗ ಓಕೆ ಡೌನ್ ಸ್ಟಾರ್ಟ್ ಅಂತ ಬಂದುಬಿಟ್ಟಿದೆ, ಇವಾಗ ಸೆಲ್ ಮಾಡೋಣ ಅನ್ನೋವಾಗ ಫ್ಯೂಚರ್ಸಲ್ಲಿ ಮಾಡೋರು ಶಾರ್ಟ್ ತೊಗೊತಾರೆ, ಆಪ್ಷನ್ಸಲ್ಲಿ ಮಾಡೋರು ಪುಟ್ ಆಪ್ಷನ್ ತೊಗೊತಾರೆ. ಓಕೆ, ಸೊ ನೀವು ಟ್ರೇಡ್ ತೊಗೋಬೇಕು ಅಂದರೆ ನೆಕ್ಸ್ಟ್ ಡೇ ಬೆಳಗ್ಗೆ ತೊಗೊಳ್ಳೋದು, ಯಾಕಂದರೆ ನೋಡ್ತಿರೋದು ನಾವು 6ನೇ ತಾರೀಕು. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ 9ನೇ ತಾರೀಕು ಮಾರ್ಕೆಟ್ ಓಪನ್ ಆದಾಗ ಈ ಟಾಟಾ ಮೋಟರ್ಸ್ ಪ್ರೈಸ್ ಬಂದ್ಬಿಟ್ಟು 1043-44 ಈ ರೇಂಜಲ್ಲಿ ಎಲ್ಲೋ ಓಪನ್ ಆಗಿದೆ. ಓಪನ್ ಆದಾಗ ನಾವು ಇಲ್ಲೊಂದು ಪುಟ್ ಆಪ್ಷನ್ ತೊಗೋಬೇಕು ಅಲ್ವಾ. ಪುಟ್ ಆಪ್ಷನ್ ತೊಗೊಳೋದಕ್ಕೆ 1000 ಸ್ಟ್ರೈಕ್ ಪ್ರೈಸ್, ಯಾವುದು ಸೆಪ್ಟೆಂಬರ್ ಕಾಂಟ್ರಾಕ್ಟ್ 26 ಸೆಪ್ಟೆಂಬರ್ ಅದರದ್ದು ಎಕ್ಸ್ಪೈರಿ ಡೇಟ್. 1000 ರೂಪೀಸ್ ಸ್ಟ್ರೈಕ್ ಪ್ರೈಸ್ ಪುಟ್ ಆಪ್ಷನ್ ಆವತ್ತಿನ ದಿವಸ ಓಪನ್ ಆಗ್ತಾನೆ ಎಂಟ್ರಿ ತೊಗೊಂಡಿದ್ದರೆ 10 ರೂಪೀಸ್ 15 ಪೈಸೆಗೆ ಎಂಟ್ರಿ ಸಿಕ್ಕಿದೆ. ಓಕೆ, ಸೊ ಇದು ಆಪ್ಷನ್ಸಲ್ಲಿ ನೀವು ಟ್ರೇಡ್ ಮಾಡಿದ್ರೆ ಟಾಟಾ ಮೋಟರ್ಸ್ ಲಾಟ್ ಸೈಜ್ ಬಂದ್ಬಿಟ್ಟು 550 ಮಿನಿಮಮ್ ಕ್ವಾಂಟಿಟಿ. ಸೊ 550 ಇಂಟು 10 ರೂಪಿ 15 ಪೈಸೆ ನೀವು ಲೆಕ್ಕ ಮಾಡ್ಕೊಳ್ಳಿ, ಆಲ್ಮೋಸ್ಟ್ 5000 ಚಿಲ್ಲರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಬರುತ್ತೆ. ಎಕ್ಸಾಕ್ಟ್ಲಿ 5582.5 ನಿಮ್ಮ ಇನ್ವೆಸ್ಟ್ಮೆಂಟ್ ಬರುತ್ತೆ. ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಪುಟ್ ಆಪ್ಷನ್ ತೊಗೊಂಡ್ರಿ. ಇವಾಗ ಪುಟ್ ಆಪ್ಷನ್ ತೊಗೊಂಡಾದಮೇಲೆ ನಿಮ್ಮ ಕೆಲಸ ಏನು, ಆ ಡೈನಮಿಕ್ ಸಿಸ್ಟಮ್ ಯಾವಾಗ ಎಕ್ಸಿಟ್ ಹೇಳುತ್ತೋ ಅಲ್ಲಿ ತನಕ ಎಕ್ಸಿಟ್ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋದೇ ನಿಮ್ಮ ಕೆಲಸ. ಓಕೆ, ಸೊ ಹಾಗೆ ಸುಮ್ಮನೆ ಕೂತ್ಕೊಂಡಿರೋವಾಗ ನಿಧಾನಕ್ಕೆ ಅದರದ್ದು ಪ್ರೈಸ್ ಡೌನ್ ಬರ್ತಾ ಇದೆ. ಡೌನ್ ಸ್ಟಾರ್ಟ್ ಆಯಿತು. ಡೌನ್ ಬರ್ತಿರೋವಾಗ ನಮ್ಮ ಡೈನಮಿಕ್ ಮೆಂಬರ್ಸ್ ಈ ಡೈನಮಿಕ್ ಸಿಸ್ಟಮಲ್ಲಿ ಆಲ್ರೆಡಿ ನೋಡಿಟ್ಕೊಂಡ್ಬಿಟ್ಟಿರ್ತಾರೆ. ಡೌನ್ ಬರೋವಾಗ ನೆಕ್ಸ್ಟು ಕೆಳಗಡೆ ಯಾವುದು ಮೇಜರ್ ಪಾಯಿಂಟ್ ಎಲ್ಲಿಂದ ಮಾರ್ಕೆಟ್ ಟರ್ನ್ ಆಗ್ಬೋದು ಅನ್ನೋದು, ಆ ಪಾಯಿಂಟ್ ಎಲ್ಲಿದೆ ಅಂತ ನೋಡಿಟ್ಕೊಂಡಿರ್ತಾರೆ. ಆ ಪಾಯಿಂಟ್ ಬರೋ ತನಕ ಸುಮ್ಮನೆ ಇರ್ತಾರೆ. ಓಕೆ, ಮಧ್ಯದಲ್ಲಿ ಏನು ಅಪ್ ಆ್ಯಂಡ್ ಡೌನ್ ಮಾಡಿದ್ರು ತಲೆ ಕೆಡಿಸ್ಕೊಳ್ಳಲ್ಲ.
ಈ ಪಾಯಿಂಟಿಗೆ ಬರುತ್ತೆ, ಸುಮ್ಮನೆ ಇರಬೇಕು, ಬರಲಿ ಅಲ್ಲಿ ತನಕ ಬರಲಿ, ಅಲ್ಲಿ ತನಕ ನಮಗೇನು ಕೆಲಸ, ಸುಮ್ಮನೆ ಕೂತ್ಕೋಬೇಕು. ಮಧ್ಯದಲ್ಲಿ ಆಗೋದನ್ನು ಯಾಕೆ ನೋಡಬೇಕು? ಈ ಪಾಯಿಂಟ್ ಅಂದರೆ ಆ ನಂಬರ್ ಬರಲಿ, ಮಧ್ಯದಲ್ಲಿ ಏನು ಬೇಕಾದ್ರೂ ಮಾಡಲಿ, ನೀವು ಯಾಕೆ ನೋಡ್ತೀರಾ? ಅದನ್ನು ನೋಡೋದೇ ಬೇಡ. ಸೊ ನೋಡ್ತಿರೋವಾಗ 966 ಅನ್ನೋದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಎಂಟ್ರಿ ತೊಗೊಂಡಿರೋದು ಯಾವಾಗ? 1043 ಇರೋವಾಗ ಎಂಟ್ರಿ ತೊಗೊಂಡಿರೋದು. 966 ಬಂದರೆ ಇಂಪಾರ್ಟೆಂಟ್ ಪಾಯಿಂಟ್. ಅಲ್ಲಿ ಬಂದಾಗ ಸ್ವಲ್ಪ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೋಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡಿ ಕೂತಿರ್ತಾರೆ. ಕೂತಿರೋವಾಗ ಪ್ರೈಸ್ ಡೌನ್ ಬರ್ತಾ ಬರ್ತಾ 12ನೇ ತಾರೀಕು ಏನಾಯಿತು? ಪ್ರೈಸ್ ಆ ಪಾಯಿಂಟಿಗೆ ಬಂದ್ಬಿಡ್ತು, 966 ಅನ್ನೋ ನಂಬರ್ಗೆ ರೀಚ್ ಆಗೋಯ್ತು. ರೀಚ್ ಆಗೋವಾಗ ಇಲ್ಲಿ ನಾವು ಟ್ರೈನಿಂಗಲ್ಲಿ ನಮ್ಮ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲಿ ಹೇಳ್ತೀವಿ, ಆಪ್ಷನ್ಸ್ ಟ್ರೇಡ್ ಮಾಡೋದ್ರಲ್ಲಿ ಒಂದು ಮೇಜರ್ ಬೆನಿಫಿಟ್ ಇದೆ. ಏನಪ್ಪ ಅಂದರೆ ಪೊಸಿಷನ್ ಹಾಗೆ ಇಟ್ಕೊಳ್ಬೋದು, ಜೊತೇಲಿ ಬಂದಿರೋಂಥ ಪ್ರಾಫಿಟ್ನ ಲಾಕು ಮಾಡ್ಕೊಂಬಿಡ್ಬೋದು ಅನ್ನೋದೆಲ್ಲ ಡೀಟೇಲ್ ವರ್ಕ್ಶಾಪಲ್ಲಿ ತಿಳಿಸ್ತೀವಿ. ಸೊ ಇಲ್ಲಿ ಏನು ಮಾಡಿರ್ತಾರೆ ಮೆಂಬರ್ಸ್ ಅಂದರೆ, ಆ ಪುಟ್ ಆಪ್ಷನ್ ತೊಗೊಂಡಿರೋದು 1000 ಸ್ಟ್ರೈಕ್ ಪ್ರೈಸ್ ಪುಟ್ ಆಪ್ಷನ್ 10 ರೂಪಿ 15 ಪೈಸಾಗೆ ಏನು ತೊಗೊಂಡಿದ್ರು ಅದು ಇವಾಗ ಏನು ನಡೀತಿದೆ ಅಂತ ನೋಡ್ತಾರೆ. ನೋಡೋವಾಗ ಆಲ್ಮೋಸ್ಟ್ ಒಂದು 45 ರೂಪಾಯಿ ಪ್ರೀಮಿಯಮ್ ಆ ರೇಂಜ್ಗೆ ಸಿಕ್ಕಿರೋದವ್ರಿಗೆ ಅಲ್ಲಿಗೆ ಒಂದು ರೌಂಡ್ ಅದನ್ನು ಎಕ್ಸಿಟ್ ಮಾಡ್ಕೊಂಬಿಟ್ಟಿರ್ತಾರೆ. ಬಟ್ ಎಕ್ಸಿಟ್ ಮಾಡಾದಮೇಲೆ ಅದು ಪ್ರೈಸ್ ಇನ್ನು ಸ್ವಲ್ಪ ಡೌನ್ ಆಯಿತು, 50 ರೂಪಾಯಿ ತನಕ ಹೈ ಮಾಡಿದೆ ಆವತ್ತಿನ ದಿವಸ ಅದೇ ಪುಟ್ ಆಪ್ಷನ್. ಬಟ್ ನಮ್ಮ ಮೆಂಬರ್ಸ್ ಏನು ಮಾಡಿರ್ತಾರೆ, 45 ರೂಪಾಯಿಗೆ ಎಕ್ಸಿಟ್ ಮಾಡಿರ್ತಾರೆ. ಎಕ್ಸಿಟ್ ಮಾಡಿ ಇನ್ನೊಂದು ಪುಟ್ ಆಪ್ಷನ್ ತೊಗೊಂಬಿಟ್ಟಿರ್ತಾರೆ. ಅಲ್ಲಿ ಅದು ಒಂದು 920 ಸ್ಟ್ರೈಕ್ ಪ್ರೈಸ್ ಈ ಥರ ಪುಟ್ ಆಪ್ಷನ್ ಆಲ್ಮೋಸ್ಟ್ ಒಂದು 7 ರೂಪಾಯಿ ಪ್ರೀಮಿಯಮ್ ಸಿಕ್ಕಿರೋದು, ಅದನ್ನು ಬೈ ಮಾಡಿಬಿಟ್ಟು ಆರಾಮಾಗಿ ಕೂತ್ಕೊಂಡ್ಬಿಟ್ಟಿರ್ತಾರೆ. ಯಾವತ್ತು? 12ನೇ ತಾರೀಕು. ಸೊ ಹೋಲ್ಡ್ ಮಾಡ್ತಿರೋವಾಗ ಪ್ರೈಸ್ ಏನಾಯಿತು, ಅಲ್ಲಿಂದ ಅದು ಅಪ್ ಆ್ಯಂಡ್ ಡೌನ್ ಮಾಡ್ತಾ ಸ್ಟಾರ್ಟ್ ಆಯಿತು. ಈ ಸೆಪ್ಟೆಂಬರ್ ಕಾಂಟ್ರಾಕ್ಟ್ ಎಕ್ಸ್ಪೈರಿ ಡೇಟ್ ಇರೋದು 26ನೇ ತಾರೀಕು. 26ನೇ ತಾರೀಕು ಏನಪ್ಪ ಆಯಿತು ಅಂದರೆ, ಈ ಟಾಟಾ ಮೋಟರ್ಸ್ ಪ್ರೈಸ್ ಮತ್ತೆ ಸ್ವಲ್ಪ ಮೇಲೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಲೋಗೋವಾಗ ಇವಾಗ ನೀವು ಪುಟ್ ಆಪ್ಷನ್ ತೊಗೊಂಬಿಟ್ಟಿದ್ದೀರಾ, ತೊಗೊಂಡಾದಮೇಲೆ ಎಕ್ಸ್ಪೈರಿ ಡೇಟ್ ಬಂದುಬಿಟ್ಟಿದೆ, ನೀವು ಎಕ್ಸಿಟ್ ಮಾಡಲೇಬೇಕು. ಸುಮಾರು ಜನ ಹೇಳ್ತಾರೆ ಎಕ್ಸ್ಪೈರಿ ಡೇಟಿಗೆ 2 ಡೇಸ್ ಬಿಫೋರೇ ನೀವು ಎಕ್ಸಿಟ್ ಮಾಡಬೇಕು ಅಂತ. ಆಲ್ರೆಡಿ ತೊಗೊಂಡಿರೋ ಪೊಸಿಷನ್ನ ಇಟ್ಕೋಬೋದು. ಆ ಲಾಸ್ಟ್ 2 ಡೇಸ್ಗೆ ಸ್ವಲ್ಪ ಮಾರ್ಜಿನ್ ರಿಕ್ವೈರ್ಮೆಂಟ್ ಜಾಸ್ತಿ ಕೇಳ್ತಾರೆ, ಅದು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ ಆ್ಯಕ್ಚುಲಿ. ಬಟ್ ಆನ್ ದಿ ಎಕ್ಸ್ಪೈರಿ ಡೇಟ್ ನೀವು ಪೊಸಿಷನ್ ಎಕ್ಸಿಟ್ ಮಾಡಬೇಕು. ನೀವು ಮಾಡದೆ ಬಿಟ್ಬಿಟ್ಟಿದ್ರೆ ಅಂದರೆ ಕಂಪಲ್ಸರಿ ಡೆಲಿವರಿ ಅಂದ್ಬಿಡ್ತಾರೆ, ಎಸ್ಪೆಷಲಿ ಅದು ITM ಸ್ಟ್ರೈಕ್ ಪ್ರೈಸ್ ಆಗಿಬಿಟ್ರೆ. ಸೊ ಆ ಲೆಕ್ಕದಲ್ಲಿ ನೋಡ್ತಿರೋವಾಗ 26 ಸೆಪ್ಟೆಂಬರ್ ಪ್ರೈಸ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಆ 7 ರೂಪಾಯಿ ತೊಗೊಂಡಿರೋಂಥ ಪುಟ್ ಆಪ್ಷನ್ ಇಲ್ಲಿ 0 ಆಗೋಯ್ತು. ಓಕೆ, 0 ಆದಮೇಲೆ ಇವಾಗ ನಾವು ಏನು ಮಾಡೋದಿದೆ, ಅದರಲ್ಲಿ ಏನು ಮಾಡೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಕೂತಿರಬೇಕು. ಓಕೆ, ಸೊ ಮಾರ್ಕೆಟ್ ಮುಗೀತು 26ನೇ ತಾರೀಕು. ಮುಗ್ದಾದ್ಮೇಲೆ ನೋಡಿದ್ರೆ ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ ಒಂದು ಬೈ ಸಿಗ್ನಲ್ ಬಂದಿದೆ. ಇವಾಗ ನಾರ್ಮಲಿ ಇದನ್ನು ಸ್ಪೀಡ್ ಸಿಗ್ನಲ್ ಅಂತ ಕರಿತೀವಿ. ಈ ಸ್ಪೀಡ್ ಸಿಗ್ನಲ್ ಬೈ ಬಂದಾಗ ಸುಮಾರು ಜನ ನಾವು ಬೈ ಮಾಡೋಕ್ಕೆ ರೆಡಿಯಾಗಿರ್ತೀವಿ. ಬಟ್ ಬೈ ಮಾಡೋಣ ಅಂತ ನೋಡಿದಾಗ ಆ 26ನೇ ತಾರೀಕು ಮಾರ್ಕೆಟ್ ಮುಗ್ದಾದ್ಮೇಲೆ ಸಾಯಂಕಾಲ ಇದನ್ನು ನೋಡ್ತಿರ್ತೀವಿ, ನೆಕ್ಸ್ಟ್ ಡೇ ಟ್ರೇಡ್ ಮಾಡೋದು. ಈ ಡೈನಮಿಕ್ ಸಿಸ್ಟಮಲ್ಲಿ ಬೆನಿಫಿಟ್ ಏನಪ್ಪ ಅಂದರೆ, ನಾಳೆ ಟ್ರೇಡ್ ಮಾಡೋಕ್ಕೆ ಇವತ್ತೇ ನೋಡಿಟ್ಕೋಬೋದು. ನೋಡ್ತಿರೋವಾಗ ಇದು ಬೈ ಸಿಗ್ನಲ್ ಬಂದಿದೆ. ಬೈ ಸಿಗ್ನಲ್ ಬಂದಿದ್ದ ಜಾಗದಲ್ಲೇ ಮೇಲ್ಗಡೆ ಇನ್ನೊಂದು ಸಿಗ್ನಲ್ ಇದೆ. ಓಕೆ, ಈ ಡೈನಮಿಕ್ ಸಿಸ್ಟಮ್ ಸಿಗ್ನಲ್ ಅಂತ ಹೇಳ್ತೀವಿ. ಈ ಸಿಗ್ನಲ್ ಬಂದಾಗ ಮಾರ್ಕೆಟ್ ಇಲ್ಲಿಂದ ಮತ್ತೆ ಟರ್ನ್ ಆಗ್ಬೋದು ಅಂತ ಅರ್ಥ. ಓಕೆ, ಅಂದರೆ ಈ ಬೈ ಸಿಗ್ನಲ್ ಬಂದು ಕ್ಲಿಯರ್ ಬೈ ಸಿಗ್ನಲ್ ಅಲ್ಲ, ಇಲ್ಲಿ ಬೈ ಮಾಡೋದಿಲ್ಲ ಅಂತಲೇ ನಮ್ಮ ಡೈನಮಿಕ್ ಮೆಂಬರ್ಸ್ ಡಿಸಿಷನ್ ತೊಗೊತಾರೆ. ಯಾಕಂದರೆ ಟ್ರೈನಿಂಗಲ್ಲಿ ಆ ಥರ ತಿಳಿಸಿರ್ತೀವಿ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಇಲ್ಲಿ ಬೈ ಅಂತೂ ಮಾಡಲ್ಲ. ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋರು ನಮ್ಮ ಡೈನಮಿಕ್ ಮೆಂಬರ್ಸ್ ಏನು ಮಾಡ್ತಾರೆ ಅಂದರೆ, ಬೈ ಮಾಡಲ್ವಾ, ಬೈ ಮಾಡಲ್ಲ ಅಂದರೆ ಸೆಲ್ ಮಾಡಿ ಅಂತಾರೆ. ಏನಕ್ಕೆ ಬೈ ಮಾಡಲ್ಲ ನೀವು? ಬೈ ಏನಕ್ಕೆ ಮಾಡಲ್ಲ ಅಂದರೆ, ಇದು ಕ್ಲಿಯರ್ ಬೈ ಇಲ್ಲ, ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗೋದು ಕಷ್ಟ ಇದೆ, ಡೌನ್ ಬರೋ ಚಾನ್ಸಸ್ ಜಾಸ್ತಿ ಇದೆ, ಅದಕ್ಕೆ ಬೈ ಬೇಡ. ಸೊ ಡೌನ್ ಬರೋ ಚಾನ್ಸಸ್ ಇದೆ, ಬೈ ಬೇಡ ಅಂದಮೇಲೆ ಇಲ್ಲಿ ಯಾಕೆ ಸೆಲ್ ಮಾಡಬಾರ್ದು ಅಂದ್ಬಿಟ್ಟು ನೆಕ್ಸ್ಟ್ ಡೇನೇ ಓಪನಿಂಗಲ್ಲಿ ಪುಟ್ ಆಪ್ಷನ್ ತೊಗೊಂಬಿಟ್ಟಿರ್ತಾರೆ. ಓಕೆ, ನೆಕ್ಸ್ಟ್ ಡೇ 27ನೇ ತಾರೀಕು ಮಾರ್ಕೆಟ್ ಓಪನ್ ಆಗ್ತಾನೆ 940 ಸ್ಟ್ರೈಕ್ ಪ್ರೈಸ್ ಪುಟ್ ಆಪ್ಷನ್ ಆಲ್ಮೋಸ್ಟ್ 11 ರೂಪಾಯಿ ಪ್ರೀಮಿಯಮ್. 11 ರೂಪಾಯಿ ಪ್ರೀಮಿಯಮ್ಗೆ ಇಲ್ಲಿ ಆ ಪುಟ್ ಆಪ್ಷನ್ ಸಿಗ್ತಿದೆ. ನೆಟ್ಟಿಗೆ ಇದನ್ನು ಬೈ ಮಾಡಿಬಿಟ್ಟು ಆರಾಮಾಗಿ ಕೂತ್ಕೊತಾರೆ. ಕೂತ್ಕೊಂಡಾದಮೇಲೆ ಅಲ್ಲಿಂದ ಏನಾಯಿತು, ಎರಡೇ ವಿಷಯ. ಒಂದು, ಇಲ್ಲಿ ಪುಟ್ ಆಪ್ಷನ್ ತೊಗೊಂಡ್ಮೇಲೆ ಒಂದು ಪ್ರೈಸ್ ಮೇಲೆ ಹೋಗ್ಬೋದು ಅಥವಾ ಕೆಳಗೂ ಬರ್ಬೋದು. ಮೇಲೋದ್ರೆ ಆ ಸ್ಪೀಡ್ ಟ್ರೆಂಡ್ ಏನಿದೆ ಅದರ ಮೇಲೆ ಕ್ಲೋಸ್ ಆಗಲಿ, ಪುಟ್ ಎಕ್ಸಿಟ್ ಮಾಡಿ ಕಾಲ್ ತೊಗೊಂಬಿಡೋಣ. ಅದ್ರ ಮೇಲೆ ಕ್ಲೋಸ್ ಆಗಿಲ್ಲ ಅಂದರೆ ಇದು ಡೌನೇ ಅಂದ್ಬಿಟ್ಟು ಫಿಕ್ಸ್ ಆಗಿಬಿಟ್ಟಿರ್ತಾರೆ ನಮ್ಮ ಡೈನಮಿಕ್ ಮೆಂಬರ್ಸ್. ಸೊ ಅವ್ರು ಅಂದ್ಕೊಂಡಂಗೆ ಇದು ಪ್ರೈಸ್ ಮತ್ತೆ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಡೌನ್ ಬರ್ತಾ ಬರ್ತಾ ಮತ್ತೆ ಆ 966 ಲಾಸ್ಟ್ ಟೈಮ್ ಏನಿತ್ತು ಅದೇ ಪಾಯಿಂಟಿಗೆ ಬಂದು ಈ ಎರಡನೇ ಸತಿ ಬಂದಾಗ ಇದನ್ನು ಬ್ರೇಕ್ ಮಾಡಿ ಇನ್ನೂ ಫರ್ದರ್ ಡೌನ್ ಹೋಗಿ
ಆಲ್ಮೋಸ್ಟ್ ಅಕ್ಟೋಬರ್ ಮಂತ್ ಫುಲ್ಲು ಕಂಟಿನ್ಯೂಸ್ ಡೌನ್ ಮೂಮೆಂಟೇ ಇದ್ರದ್ದು. ಓಕೆ, ಈ ಡೌನ್ ಮೂಮೆಂಟಲ್ಲಿ ನಾವು ನಮ್ಮ ಡೈನಮಿಕ್ ಮೆಂಬರ್ಸ್ ನೋಡ್ತಾ ಇರ್ತಾರೆ. ಓಕೆ, ಈ ಡೌನ್ ಬರ್ತಿರೋವಾಗ ನಮ್ಮ ಡೈನಮಿಕ್ ಸಿಸ್ಟಮ್ ವೀಕ್ಲಿ ಲಾಂಗ್ ಟ್ರೆಂಡು ಸೆಲ್ ಕೊಟ್ಬಿಟ್ಟಿದೆ, ಅಂದರೆ ಲಾಂಗ್ ಟರ್ಮ್ ಇದ್ರದ್ದು ಟ್ರೆಂಡ್ ಡೌನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ನಾವು ಆಲ್ರೆಡಿ ಪುಟ್ ಆಪ್ಷನ್ ತೊಗೊಂಡಿದ್ದೀವಿ, ಆರಾಮಾಗಿ ಇವಾಗ ಇಟ್ಕೊಂಡು ಕೂತ್ಕೊಳ್ಳೋಣ ಇದನ್ನು ಅಂದ್ಬಿಟ್ಟು ಡಿಸೈಡ್ ಆಗಿಬಿಟ್ಟಿರ್ತಾರೆ. ಅದ್ರ ಜೊತೆಲಿ ಡೌನ್ ಬರೋವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂತ ಅದನ್ನು ನೋಡಿಟ್ಕೊಂಡಿರ್ತಾರೆ. ನೋಡ್ತಿರೋವಾಗ ಒಂದು ಡೈನಮಿಕ್ ಮೇಜರ್ ಸಿಗ್ನಲ್ ಇದೆ 854ಗೆ. ಸೊ ನೆಕ್ಸ್ಟ್ ಅಲ್ಲಿ ತನಕ ಇದು ಎಲ್ಲೂ ಅಲ್ಲಾಡದೆ ಅಲ್ಲಿ ತನಕನೂ ಬರುತ್ತೆ, ಆರಾಮಾಗಿ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ಬಿಟ್ಟಿರ್ತಾರೆ. ಸೊ ನೋಡ್ತಾ ನೋಡ್ತಾ 29th ಅಕ್ಟೋಬರ್ ನೋಡಿ, ಎಂಟ್ರಿ ತೊಗೊಂಡಿರೋದೆಲ್ಲಿ 27th ಸೆಪ್ಟೆಂಬರ್, ಇವಾಗ 29th ಅಕ್ಟೋಬರ್ ನೋಡ್ತಾ ನೋಡ್ತಾ ಬಂದ್ಬಿಟ್ಟಿದೆ. ಅದು 854ಗೆ ಎಕ್ಸಾಕ್ಟ್ ಆ ಪಾಯಿಂಟಿಗೆ ರೀಚ್ ಆಗೋಯ್ತು. ರೀಚ್ ಆದಾಗ ಅಲ್ಲಿ 11 ರೂಪಾಯಿ ತೊಗೊಂಡಿರೋಂಥ ಪುಟ್ ಆಪ್ಷನ್ ಇವಾಗ ಆಲ್ಮೋಸ್ಟ್ 85-90 ಈ ರೇಂಜಲ್ಲಿ ಈ ಪ್ರೀಮಿಯಮ್ ಅವೈಲೇಬಲ್ ಇದೆ. ಸೊ ನಮ್ಮ ಮೆಂಬರ್ಸ್ ಏನು ಮಾಡ್ತಾರೆ, ಬಂದಿರೋ ಪ್ರಾಫಿಟ್ ಫಸ್ಟ್ ಲಾಕ್ ಮಾಡೋಣ ಅಂದ್ಬಿಟ್ಟು 85 ರೂಪೀಸ್ಗೆ ಇದನ್ನು ಎಕ್ಸಿಟ್ ಮಾಡಿಬಿಡ್ತಾರೆ. ಎಕ್ಸಿಟ್ ಮಾಡಿಬಿಟ್ಟು ನವಂಬರ್ ಕಾಂಟ್ರಾಕ್ಟಲ್ಲಿ ಇನ್ನೊಂದು ಪುಟ್ ಆಪ್ಷನ್ ತೆಗೆದಿಟ್ಬಿಡೋಣ, ನವಂಬರ್ ಕಾಂಟ್ರಾಕ್ಟಲ್ಲಿ ಒಂದು ಪುಟ್ ಆಪ್ಷನ್ ತೆಗೆದಿಟ್ಬಿಡೋಣ ಅಂತ 760 ಸ್ಟ್ರೈಕ್ ಪ್ರೈಸ್ ಪುಟ್ ಆಪ್ಷನ್ ನವಂಬರ್ ಕಾಂಟ್ರಾಕ್ಟಲ್ಲಿ 10 ರೂಪಾಯಿ ಪ್ರೀಮಿಯಮ್ ಸಿಗ್ತಿದೆ. ಅದೇ ಟೈಮ್ಗೆ ಅಲ್ಲೊಂದು ಅದನ್ನು ಬೈ ಮಾಡಿ ಬಿಟ್ಬಿಡೋದು. ಓಕೆ, ಇದನ್ನು 85ಗೆ ಎಕ್ಸಿಟ್ ಮಾಡಾಯ್ತು. ಏನಕ್ಕೆ ಎಕ್ಸಿಟ್ ಮಾಡ್ತಾ ಇದ್ದೀವಿ, ಮೊದಲು ಒಂದು ಇಂಪಾರ್ಟೆಂಟ್ ಪಾಯಿಂಟಿಗೆ ಬಂದುಬಿಟ್ಟಿದೆ, ಇಲ್ಲಿಂದ ಟರ್ನ್ ಆಗೋಂಥ ಚಾನ್ಸಸ್ ಇದೆ. ಎರಡನೇದು 31ನೇ ತಾರೀಕು ಎಕ್ಸ್ಪೈರಿ ಡೇಟ್ ಬೇರೆ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ಟ್ರೇಡ್ನ ಡೈರೆಕ್ಟಾಗಿ ನವಂಬರ್ ಕಾಂಟ್ರಾಕ್ಟಲ್ಲಿ ತೊಗೊಂಬಿಟ್ರು. ಸೊ ತೊಗೊಂಡಾದ್ಮೇಲೆ ಏನಾಯಿತು, ಇವಾಗ 11 ರೂಪಾಯಿಗೆ ತೊಗೊಂಡು ಇದನ್ನು 85 ರೂಪೀಸ್ಗೆ ಫಸ್ಟ್ ಎಕ್ಸಿಟ್ ಮಾಡ್ತಾನೆ. ಈ ಟ್ರೇಡಲ್ಲಿ ಎಷ್ಟು ಬೆನಿಫಿಟ್ ಸಿಕ್ತು, ಇನ್ವೆಸ್ಟ್ಮೆಂಟ್ ಎಷ್ಟು, 11 ರೂಪಾಯಿಗೆ ನೀವು ಒಂದು ಲಾಟ್ ತೊಗೊಂಡಿದ್ರೆ 6050 ರೂಪಾಯಿ ಇನ್ವೆಸ್ಟ್ಮೆಂಟ್. ಅಲ್ಲಿಂದ 85 ರೂಪೀಸ್ ನೀವು ಎಕ್ಸಿಟ್ ಮಾಡಿದ್ದೀರಾ, ಎಷ್ಟು 46,750 ರೂಪಾಯಿ ಪ್ರಾಫಿಟ್ ಈ ಟ್ರೇಡಲ್ಲಿ. ಅಂದರೆ ನೀವು ಇನ್ವೆಸ್ಟ್ಮೆಂಟ್ ತೆಗೆದ್ರಂದರೆ 40,700 ರೂಪಾಯಿ ಪ್ರಾಫಿಟ್. ಪ್ರೀವಿಯಸ್ ಟ್ರೇಡಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಯಾವಾಗ, ಸ್ಟಾರ್ಟ್ ಮಾಡಿದ್ರಲ್ಲಿ 5,582 ರೂಪಾಯಿ ಇನ್ವೆಸ್ಟ್ಮೆಂಟ್ ಇಟ್ಟು ನೀವು ಸ್ಟಾರ್ಟ್ ಮಾಡಿದ್ದು. ಪ್ರಾಫಿಟ್ ಸಿಕ್ಕಿದ್ದು 19,000 ರೂಪಾಯಿ. 19,000ದಲ್ಲಿ ಆ ಕೊನೆಯಲ್ಲಿ ಒಂದು ಪ್ರೀಮಿಯಂ ಪುಟ್ ಆಪ್ಷನ್ ತೊಗೊಂಡಿದ್ದು ಅದು ಝೀರೋ ಆಯಿತು, ಅದರಲ್ಲಿ 3,000 ಚಿಲ್ಲರೆ ಕಡಿಮೆ ಆಗಿರುತ್ತೆ. ಅಂದರೆ 15,317 ರೂಪಾಯಿ ಪ್ರಾಫಿಟ್ ನಿಮ್ಮ ಹತ್ರ ಉಳ್ಕೊಳ್ತು. ಆ 15,300 ರೂಪಾಯಿ ಪ್ರಾಫಿಟಲ್ಲೇ ನೀವು ಪ್ರಾಫಿಟಲ್ಲೇ 6,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರಾ. ಔಟ್ ಆಫ್ ಪ್ರಾಫಿಟ್ ನೀವು ಇನ್ವೆಸ್ಟ್ ಮಾಡಿದ್ದೀರಾ. ನಿಮ್ಮ ಕ್ಯಾಪಿಟಲ್ ಫಸ್ಟ್ ಟ್ರೇಡಲ್ಲೇ ಮುಗ್ದೋಯ್ತು, ತೆಗೆದುಬಿಟ್ರಿ ನಿಮ್ಮ ಕ್ಯಾಪಿಟಲ್ನ, ಕಂಪ್ಲೀಟ್ ಸೇಫ್ ಆಗಿಬಿಟ್ರಿ. ಬಂದಿರೋ ಪ್ರಾಫಿಟಲ್ಲೇ ನೀವು ಟ್ರೇಡ್ ತೊಗೊತಿದ್ದೀರಾ, ನಿಮ್ಮ ಇನ್ವೆಸ್ಟ್ಮೆಂಟ್ ಇಲ್ಲ, ಇಲ್ಲಿ ಝೀರೋ ಇನ್ವೆಸ್ಟ್ಮೆಂಟ್. ನಿಜನಾ? ಓಕೆ, ಸೊ 15,000ದಲ್ಲಿ 6,000 ಯೂಸ್ ಮಾಡಿ ನೀವು ಟ್ರೇಡ್ ತೊಗೊಂಡಿರೋದು. ಸೊ ಈ ಟ್ರೇಡಲ್ಲಿ 40,700 ರೂಪಾಯಿ ಪ್ರಾಫಿಟ್ ಸಿಕ್ಕಿದೆ. ಸೊ ಟೋಟಲ್ ಎಷ್ಟಾಗೋಯ್ತು, 56,017 ರೂಪಾಯಿ ಪ್ರಾಫಿಟ್ ಟೋಟಲ್. ಫಸ್ಟಿಂದ ಇಲ್ಲಿ ತನಕ ಒಂದು ಪ್ರಾಫಿಟ್ ಆಯಿತು, ಮಧ್ಯದಲ್ಲಿ ಒಂದು ಪ್ರೀಮಿಯಮ್ ಝೀರೋ ಆಯಿತು, ಇನ್ನೊಂದು ಟ್ರೇಡ್ ಇವಾಗ ಪ್ರಾಫಿಟ್ ಆಗಿದೆ. 56,000 ಚಿಲ್ಲರೆ ಪ್ರಾಫಿಟಲ್ಲಿ ಇದ್ದೀರಾ. ಆ ಪ್ರಾಫಿಟಲ್ಲಿ ಮತ್ತೆ ಏನು ಮಾಡಿದರೆ 10 ರೂಪಾಯಿ ಪ್ರೀಮಿಯಮ್ಗೆ ನವಂಬರ್ ಕಾಂಟ್ರಾಕ್ಟಲ್ಲಿ ಪುಟ್ ಆಪ್ಷನ್ ತೊಗೊಂಡು ಹೋಲ್ಡ್ ಮಾಡಿರೋದು. ಓಕೆ, ಆ 10 ರೂಪಾಯಿ ಪ್ರೀಮಿಯಮ್ ತೊಗೊಂಡಿದ್ದಕ್ಕೆ ನೀವು ಮಾಡಿರೋಂಥ ಇನ್ವೆಸ್ಟ್ಮೆಂಟ್ ಎಷ್ಟು, 5,500 ರೂಪಾಯಿ. 56,000ದಲ್ಲಿ 5,500 ರೂಪಾಯಿ ಮತ್ತೆ ಯೂಸ್ ಮಾಡಿದ್ದೀರಾ. ಔಟ್ ಆಫ್ ಪ್ರಾಫಿಟೇ, ನಿಮ್ಮ ಕ್ಯಾಪಿಟಲ್ಲೇ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಓಕೆ, ಆ ಪ್ರಾಫಿಟಲ್ಲಿ ಸ್ವಲ್ಪ ಕ್ಯಾಪಿಟಲ್ ತೊಗೊಂಡಿದ್ರೆ ಮಿಕ್ಕಿದ ಪ್ರಾಫಿಟ್ ನಿಮ್ಮ ಹತ್ರನೇ ಇದೆ. ಸೊ ಅದು 29ನೇ ತಾರೀಕು ಅಕ್ಟೋಬರ್ ತೊಗೊಂಡಿರೋಂಥ ಪುಟ್ ಆಪ್ಷನ್ 10 ರೂಪಾಯಿಗೆ 760 ಸ್ಟ್ರೈಕ್ ಪ್ರೈಸ್ದು ಇವತ್ತು, ಅಂದರೆ ಇವತ್ತು ಏನು ಡೇಟು, 8ನೇ ತಾರೀಕು ನವಂಬರ್, ಇವತ್ತಿಗೂ ಅದು 10 ರೂಪಾಯಿ ರೇಂಜಲ್ಲೇ ಇದೆ. ಸೊ ತೊಗೊಂಡಿರೋ ರೇಟ್ ಹತ್ರನೇ ಇದೆ. ಅದನ್ನು ಬಿಡಿ, ನೀವು 56,000ದಲ್ಲಿ 56,000 ಪ್ರಾಫಿಟಲ್ಲಿ ನೀವು 6,000 ರೂಪಾಯಿ, ಆಲ್ಮೋಸ್ಟ್ 5,500 ರೂಪೀಸ್ ನೀವು ಈ ಕಡೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀರಾ. ನೀವು ಮಿಕ್ಕಿರೋ ಪ್ರಾಫಿಟ್ ಎಷ್ಟು, 50,500 ರೂಪೀಸ್ ಕೈಯಲ್ಲಿದೆಯಾ. ಓಕೆ, ನೀವು ಆ್ಯಕ್ಚುಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದೆಷ್ಟು, ಆಲ್ಮೋಸ್ಟ್ 5,580 ರೇಂಜಾ. ಆ ಕ್ಯಾಪಿಟಲ್ಗೆ ಈ ಒಂದೇ ಟ್ರೇಡ್, ಇದು ಆ್ಯಕ್ಚುಲಿ ಸಿಂಗಲ್ ಟ್ರೇಡ್ ಇದು ಅಲ್ವಾ, ಸಿಂಗಲ್ ಟ್ರೇಡ್. ಆಪ್ಷನ್ಸಲ್ಲಿ ಈ ಕಾಂಟ್ರಾಕ್ಟ್ ಎಕ್ಸ್ಪೈರಿ ಅದು ಇದು ಬಂದಿರೋದ್ರಿಂದ ನಾವು ಶಿಫ್ಟ್ ಮಾಡ್ಕೊಂಡು ಬಂದಿರೋದು. ಸೊ ಎಲ್ಲೂ ನಾವು ಕಾಲ್ ಆಪ್ಷನ್ ಮಾಡಿಲ್ವಲ್ಲ, ಪುಟ್ಟಲ್ಲೇ ಇದ್ದೀವಿ ಬಿಗಿನಿಂಗಿಂದ ಇಲ್ಲಿ ತನಕ. ನಿಜನಾ? 1,000% ರಿಟರ್ನ್ಸ್, 1,000% ರಿಟರ್ನ್. 5,000 ಚಿಲ್ಲರೆ ಇನ್ವೆಸ್ಟ್ಮೆಂಟಿಗೆ ಇವಾಗ ನಿಮ್ಮ ಕೈಯಲ್ಲಿ ಉಳಿದಿರೋಂಥ
ಪ್ರಾಫಿಟ್ಗೆ. ಇನ್ನು ಈ ಟ್ರೇಡ್ ಕರೆಂಟ್ಲಿ ಇರೋ ಟ್ರೇಡ್ ಇನ್ನೂ ಮುಗ್ದಿಲ್ಲ, ಅದು ಯಾವಾಗ ಎಕ್ಸಿಟ್ ಕೊಡುತ್ತೋ ನಮಗೆ ಗೊತ್ತಿಲ್ಲ. ಓಕೆ, ನೋಡ್ತಿದ್ರೆ ಎಲ್ಲ ಟ್ರೆಂಡ್ ಎಲ್ಲ ಡೌನೇ ತೋರಿಸ್ತಿದೆ ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ. ಇನ್ನೂ ಎಷ್ಟು ಡೌನ್ ಬರುತ್ತೋ ನೋಡೋಣ. ಆ ಡೌನ್ ಬರೋಷ್ಟೊಳಗಡೆ ಅದು ಎಷ್ಟು ಪ್ರಾಫಿಟ್ ಇನ್ನೂ ಎಕ್ಸ್ಟ್ರಾ ಕೊಡುತ್ತೋ, ಕೊಡ್ತಾನೆ ಇರುತ್ತೋ ತೊಗೊಳ್ಳೋಣ, ಎಷ್ಟು ಕೊಡುತ್ತೋ ತೊಗೊಳ್ಳೋಣ. ಓಕೆ, ಇದು ಒಂದು ಪ್ರಾಪರ್ ಪೊಸಿಷನಲ್ ಟ್ರೇಡ್ ಅಂದರೆ ಇದು. ಸೆಪ್ಟೆಂಬರ್ 9th ತೊಗೊಂಡಿರೋಂಥ ಎಂಟ್ರಿ ಇವತ್ತು 8th November ಬಂದಿದೆ, ಇನ್ನೂ ಒಂದೇ ಟ್ರೇಡೇ ನಡೀತಿದೆ. ಓಕೆ, ಆಪ್ಷನ್ಸಲ್ಲಿ 1000% ರಿಟರ್ನ್ಸ್ ಬಂದಿದೆಯಲ್ಲ. ಈ ಮಧ್ಯ ಆಗಿರೋಂಥ ಮೂಮೆಂಟಲ್ಲಿ ನೀವು ಹೇಳ್ದಂಗೆ ಆಪ್ಷನಲ್ಲಿ ಟೈಮ್ ಡಿ ಕೆ ಆಗಿಲ್ವಾ, ತೀಟಾ ಡಿ ಕೆ ಆಗಿಲ್ವಾ, ಇನ್ನೇನೇನು ಡಿ ಕೆ ನೀವು ಹೇಳ್ತಿರೋ ಇದೆಲ್ಲ ಆಗಿಲ್ವಾ, ಮಧ್ಯದಲ್ಲಿ ನ್ಯೂಸ್ ಬಂದಿಲ್ವಾ, ಈವೆಂಟ್ ಇರಲಿಲ್ವಾ, ಎಲ್ಲ ಆಗಿಲ್ವಾ, ಒಂದೇ ಸತಿ ಡೌನ್ ಬಂದ್ಬಿಡ್ತಾ ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡೇ ತಾನೇ ಬಂದಿದೆ ಡೌನ್. ಓಕೆ, ಸೊ ಈ ಅಪ್ ಆ್ಯಂಡ್ ಡೌನ್ ಮೂಮೆಂಟಲ್ಲಿ ನೀವು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರೋಂಥ ಪ್ರೀಮಿಯಮ್ ನೀವು NSE ಇಂಡಿಯಾ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಹೋಗಿ ಚೆಕ್ ಮಾಡಿ, ಆ ಎಂಟ್ರಿ ಡೇಟಿಂದ ಎಕ್ಸಿಟ್ ಡೇಟ್ ತನಕನೂ ಆ ಪ್ರೀಮಿಯಮ್ ಹೈ ಲೋ ಎಷ್ಟು ವೇರಿಯೇಷನ್ ಆಗಿದೆ ಅಬ್ಸರ್ವ್ ಮಾಡಿ. ಅಷ್ಟೆಲ್ಲ ಅಬ್ಸರ್ವ್ ಮಾಡ್ತಿರೋವಾಗಲೂ ಅಲ್ಲಿ ಆಗೋಂಥ ವೇರಿಯೇಷನಲ್ಲೂ ನಾವು ಯಾವುದೇ ಥರದ್ದು ತಲೆ ಕೆಡಿಸ್ಕೊಂಡಿಲ್ಲ. ಏನಕ್ಕೆ ನಾವು ಯಾಕೆ ಈ ಟೈಮ್ ಡಿ ಕೆ ತೀಟಾ ಡಿ ಕೆ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಅಂದರೆ ನಾವು ಅದ್ರ ಬಗ್ಗೆ ಯೋಚನೆನೇ ಮಾಡ್ತಿಲ್ಲ, ಫಸ್ಟ್ ಪಾಯಿಂಟ್. ಎರಡನೇದು, ನಮ್ಮ ಫೋಕಸ್ ಎಲ್ಲ ಆ ಡೈನಮಿಕ್ ಸಿಸ್ಟಮ್ ಎಂಟ್ರಿ ಎಲ್ಲಿ ಕೊಡ್ತು, ಎಕ್ಸಿಟ್ ಎಲ್ಲಿ ಕೊಡುತ್ತೆ, ಇದ್ರ ಮೇಲೆ ಮಾತ್ರ ಫೋಕಸ್ ಇದೆ. ಈ ಟ್ರೇಡ್ ಪ್ರಾಫಿಟ್ ಬರುತ್ತಾ ಮೈನಸ್ ಆಗುತ್ತಾ ನಾವು ತಲೆನೇ ಕೆಡ್ಸ್ಕೊತಿಲ್ಲ. ಈ ಥರ ತಲೆ ಕೆಡಿಸ್ಕೊಳ್ದೇ ಇರೋದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏನಪ್ಪ ಅಂದರೆ ಕೈಯಲ್ಲಿ ಕ್ಯಾಪಿಟಲ್ ಎಷ್ಟಿದೆ, ಆ ಕ್ಯಾಪಿಟಲಲ್ಲಿ ಈ ಟ್ರೇಡಲ್ಲಿ ಎಷ್ಟು ಯೂಸ್ ಮಾಡಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ, ಈ ವಿಷಯ ನಮ್ಮ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲಿ ತಿಳಿಸ್ತೀವಿ. ಓಕೆ, ಈ ಒಂದು ವಿಷಯನ ನೀವು ಕರೆಕ್ಟಾಗಿ ಫಾಲೋ ಮಾಡಿಬಿಟ್ರೆ ಎಲ್ಲೂ ಟೆನ್ಷನೇ ಇಲ್ಲ, ಟೈಮ್ ಡಿಕೇನೂ ಇಲ್ಲ, ಇನ್ನೇನೂ ಇಲ್ಲ. ಪ್ರಾಫಿಟ್ ಬಂತಲ್ಲ, ಇಲ್ಲಿ 2 ತಿಂಗಳು ಹೋಲ್ಡ್ ಮಾಡಿದಿರೋದಕ್ಕೂ ಪ್ರಾಫಿಟ್ ಬಂತಲ್ಲ, ಹೌದಲ್ವಾ? ಸರಿ, ಆಪ್ಷನ್ಸ್ ಬೇಡ, ಫ್ಯೂಚರ್ಸೇ ಮಾಡ್ತೀನಿ ಅಂತ ತೊಗೊಂಡ್ರು ಸರಿ, ಈ ಟ್ರೇಡ್ ಫ್ಯೂಚರ್ಸೇ ತೊಗೊಳ್ಳಿ. 6th November ಸೆಲ್ಲಿಂಗ್ ಆಪರ್ಚುನಿಟಿ ಬಂತು, ನೀವು 6th September ಸೆಲ್ಲಿಂಗ್ ಆಪರ್ಚುನಿಟಿ ಬಂದಿರೋದು. ನೀವು 9th September ನೀವು ಶಾರ್ಟ್ ಪೊಸಿಷನ್ ಫ್ಯೂಚರಲ್ಲಿ ತೊಗೊಂಡಿದ್ರು ಸೆಪ್ಟೆಂಬರ್ ಕಾಂಟ್ರಾಕ್ಟ್ ನಿಮಗೆ 1043 rupees ಪ್ರೈಸ್ಗೆ ನೀವು ಸೆಲ್ ಮಾಡಿರ್ತೀರ. ನಾನು ಫ್ಯೂಚರ್ ಪ್ರೈಸೇ ಹೇಳ್ತಿದ್ದೀನಿ ಈ ಸತಿ, ಸ್ಪಾಟ್ ಪ್ರೈಸ್ ಅಲ್ಲ. ಅಲ್ಲಿಗೆ ಸೆಲ್ ಮಾಡಿ ಎಕ್ಸ್ಪೈರಿ ದಿವಸ 993 ಪಾಯಿಂಟ್ ಚೇಂಜ್ ಮಾರ್ಕೆಟ್ ಕ್ಲೋಸ್ ಆಗ್ತಿರೋದು. ಎಕ್ಸ್ಪೈರಿ ದಿವಸ September 26th 994 ಇಟ್ಕೊಳ್ಳಿ. ನೀವೇನು ಮಾಡ್ತೀರಾ? ಎಲ್ಲೂ ಎಕ್ಸಿಟ್ ಇಲ್ಲ ಮಧ್ಯದಲ್ಲಿ. ಆಪ್ಷನ್ಸಲ್ಲಿ 12ನೇ ತಾರೀಕು ಪ್ರಾಫಿಟ್ ಲಾಕ್ ಮಾಡಿದ್ವಿ, ಫ್ಯೂಚರ್ಸಲ್ಲಿ ಆ ತಲೆನೂ ಇಲ್ಲ, ಸುಮ್ಮನೆ ಇಟ್ಕೊಳ್ಳೋದು ಪೊಸಿಷನ್ನ. ಓಕೆ, 994ಗೆ ಶಾರ್ಟ್ ಪೊಸಿಷನ್ ಎಕ್ಸಿಟ್ ಮಾಡಿಬಿಟ್ಟು ಸೇಮ್ ಟೈಮ್ ನೆಕ್ಸ್ಟ್ ಅಕ್ಟೋಬರ್ ಕಾಂಟ್ರಾಕ್ಟಲ್ಲಿ ಇಮಿಡಿಯೇಟಾಗಿ ಶಾರ್ಟ್ ಪೊಸಿಷನ್ ತೊಗೊಳ್ಳೋದು. 994ಗೆ ಎಕ್ಸಿಟ್ ಮಾಡಿ ನೆಕ್ಸ್ಟ್ ಕಾಂಟ್ರಾಕ್ಟಲ್ಲಿ ಅದೇ ಟೈಮ್ ಶಾರ್ಟ್ ಪೊಸಿಷನ್ ತೊಗೊಂಡ್ರೆ ಇದು 1000.95 ಸಿಗ್ತಿದೆ ನೆಕ್ಸ್ಟ್ ಕಾಂಟ್ರಾಕ್ಟ್. ಏನಾಗೋಯ್ತು? ನೀವು 994ಗೆ ಎಕ್ಸಿಟ್ ಮಾಡಿದ್ರಿ, 1000.95 ಸೆಲ್ ಮಾಡ್ತಾ ಇದ್ದೀರಾ, ಇಲ್ಲಿ 6 ಪಾಯಿಂಟ್ ಡಿಫ್ರೆನ್ಸ್ ಎಕ್ಸ್ಟ್ರಾ ಸಿಗ್ತಿದೆ ನಿಮಗೆ. 6 ರೂಪಾಯಿ ಮೇಲೆ ಎಕ್ಸ್ಟ್ರಾ ಹೈಯರ್ ರೇಟಿಗೆ ಸೆಲ್ ಮಾಡ್ತಾ ಇದ್ದೀರಾ. ಒಂದೊಂದು ಸತಿ ಈ ಕಾಂಟ್ರಾಕ್ಟ್ ರೋಲ್ ಓವರ್ ಮಾಡುವಾಗ, ಈ ಕಾಂಟ್ರಾಕ್ಟಿಂದ ನೆಕ್ಸ್ಟ್ ಕಾಂಟ್ರಾಕ್ಟ್ ಶಿಫ್ಟ್ ಮಾಡುವಾಗ ಒಂದೊಂದು ಸತಿ ನಮಗೆ ಬೆನಿಫಿಟು ಸಿಗುತ್ತೆ, ಒಂದು ಸತಿ ನಮಗೆ ಅಷ್ಟು ಬೆನಿಫಿಟು ಸಿಗಲ್ಲ. ಸ್ವಲ್ಪ ಕಡಿಮೆ ರೇಟಿಗೆ ಸೆಲ್ ಮಾಡೋಂಥ ಸಿಚುವೇಶನು ಬರುತ್ತೆ. ಬಟ್ ಅದೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಟ್ರೇಡ್ ಇನ್ನೂ ನಡೀತಿದೆಯಾ, ನೆಕ್ಸ್ಟ್ ಕಾಂಟ್ರಾಕ್ಟ್ ರೋಲ್ ಓವರ್ ಮಾಡಿ ಅಷ್ಟೇ. ಸೊ ಅಲ್ಲಿ ಶಾರ್ಟ್ ಪೊಸಿಷನ್ ತೊಗೊಂಡು ತಿರ್ಗಾ ಹೋಲ್ಡ್, ಎಲ್ಲೂ ಎಕ್ಸಿಟ್ ಇಲ್ಲ. ಮಧ್ಯದಲ್ಲಿ ಬೈ ಸಿಗ್ನಲ್ ಬಂತಲ್ಲ 26ನೇ ತಾರೀಕು, ಅಲ್ಲಿ ಬೈ ಮಾಡಿಲ್ವಲ್ಲ ನಾವು, ಶಾರ್ಟ್ ಹೋಲ್ಡೇ ತಾನೇ, ಬೈ ಮಾಡಿಲ್ಲ ಅಂದರೆ ಹೋಲ್ಡ್ ಮಾಡ್ಕೊಂಬರ್ತೀವಿ. ತಿರ್ಗಾ ಅಕ್ಟೋಬರ್ ಕಾಂಟ್ರಾಕ್ಟ್ ಫುಲ್ಲು ಹೋಲ್ಡ್ ಮಾಡಿ 31st October ಎಕ್ಸ್ಪೈರಿ ಡೇಟ್ಗೆ 835 rupees ಈ ರೇಟಿಗೆ ನೀವು ಶಾರ್ಟ್ ಎಕ್ಸಿಟ್ ಮಾಡಿರ್ತೀರ. ಮತ್ತು ನೆಕ್ಸ್ಟ್ ಕಾಂಟ್ರಾಕ್ಟನ್ನು ಸೆಲ್ ಮಾಡಬೇಕು. ನವಂಬರ್ ಕಾಂಟ್ರಾಕ್ಟ್ನ ನೀವು 835ಗೆ ಎಕ್ಸಿಟ್ ಮಾಡಿ ನೆಕ್ಸ್ಟ್ ಕಾಂಟ್ರಾಕ್ಟ್ ಸೆಲ್ ಮಾಡಿದ್ರೆ ಅದು ಸಿಕ್ಕಿದ್ದು 840 rupeesಗೆ. ಮತ್ತೆ ನಿಮ್ಗೆ 5 ರೂಪಾಯಿ ಎಕ್ಸ್ಟ್ರಾ ಬೆನಿಫಿಟೇ ಸಿಕ್ತು ಇಲ್ಲಿ. ಓಕೆ, ಪ್ರೀವಿಯಸ್ ಕಾಂಟ್ರಾಕ್ಟ್ ರೋಲ್ ಓವರ್ಗೆ 6 ರೂಪಾಯಿ ಬೆನಿಫಿಟ್ ಸಿಕ್ತು, ಈ ಕಾಂಟ್ರಾಕ್ಟ್ ರೋಲ್ ಓವರ್ಗೆ ಮತ್ತು 5 ರೂಪಾಯಿ ಅಂದರೆ 11 ರೂಪಾಯಿ ನಿಮ್ಗೆ ಎಕ್ಸ್ಟ್ರಾ ಸಿಕ್ಬಿಟ್ಟಿದೆ ಫ್ರೀಯಾಗಿ. ಓಕೆ, 550 ಲಾಟ್ ಸೈಜ್ ಅಂದರೆ 5500 ರೂಪಾಯಿ ಇಲ್ಲೇ ಬಂದ್ಬಿಡ್ತಲ್ಲ, ನಿಜಾನಾ? ಸೊ ಮತ್ತೆ ಶಾರ್ಟ್ ಪೊಸಿಷನ್ ತೊಗೊಂಡು ಹೋಲ್ಡ್ ಮಾಡ್ಕೊಂಬಂದಿರ್ತೀರ. ಇವತ್ತಿಗೆ 8ನೇ ತಾರೀಕಿಗೆ ಇದರದ್ದು ಕ್ಲೋಸಿಂಗ್ ಪ್ರೈಸ್ ಬಂದ್ಬಿಟ್ಟು 810 ಚೇಂಜ್ ಇದೆ. ಸೊ ನೀವು ಕಂಪ್ಲೀಟ್
ಈ ಸಿಂಗಲ್ ಟ್ರೇಡ್ ರೋಲ್ ಓವರ್ ಮಾಡ್ಕೊಂಡು ಬಂದಿರೋದ್ರಲ್ಲಿ ಯಾವ ಥರ ಬೆನಿಫಿಟ್ ಆಗಿದೆ ಅಂತ ನೋಡೋಣ. 1043ಗೆ ತೊಗೊಂಡು 994ಗೆ ಎಕ್ಸಿಟ್ ಮಾಡ್ತಾನೆ. ಇಲ್ಲಿ ನಿಮಗೆ 49 ಪಾಯಿಂಟ್ ಸಿಕ್ತು, ಅಂದರೆ 26,000 ಚಿಲ್ಲರೆ ಪ್ರಾಫಿಟ್ ಆಗಿದೆ. ಮತ್ತು 1000.95 ಎಂಟ್ರಿ ತೊಗೊಂಡು 835ಗೆ ಎಕ್ಸಿಟ್ ಮಾಡಿದ್ರೆ ಆಲ್ಮೋಸ್ಟ್ 165 ಪಾಯಿಂಟ್ ಚೇಂಜ್ ನಿಮಗೆ ಪಾಯಿಂಟ್ಸ್ ಸಿಕ್ಕಿದೆ. ಇದರಲ್ಲಿ ನಿಮಗೆ ಒಂದು ಲಾಟ್ಗೆ ಎಷ್ಟಾಯಿತು, 91,200 ಚೇಂಜ್ ಪ್ರಾಫಿಟ್ ಸಿಕ್ಕಿದೆ. ಮತ್ತೆ ನವಂಬರ್ ಕಾಂಟ್ರಾಕ್ಟಲ್ಲಿ 840ಗೆ ಸೆಲ್ ತೊಗೊಂಡು ಇವತ್ತು ಕರೆಂಟ್ ರೇಟ್ಗೆ 29 ಪಾಯಿಂಟ್ ಅಂದರೆ 16,000 ಚಿಲ್ಲರೆ ಪ್ರಾಫಿಟ್ ಸಿಕ್ಕಿದೆ. ಟೋಟಲ್ ಆಗಿ ಈ ಟಾಟಾ ಮೋಟರ್ಸಲ್ಲಿ ಟ್ರೇಡ್ ಮಾಡೋದಕ್ಕೆ ಫ್ಯೂಚರ್ಸಲ್ಲಿ ಮಾರ್ಜಿನ್ ಬೇಕಾಗಿರೋದು ಆ್ಯಸ್ ಆಫ್ ಟುಡೇ 86,000 ಚೇಂಜ್ ಇದೆ ಮಾರ್ಜಿನ್. ಬಟ್ ನೀವು ಅಲ್ಲಿ ಎಂಟ್ರಿ ತೊಗೊಂಡಾಗ 1043 ಇತ್ತಲ್ವ ಪ್ರೈಸ್, ಆವಾಗ ಮಾರ್ಜಿನ್ ಸ್ವಲ್ಪ ಜಾಸ್ತಿ ಇದ್ದಿರುತ್ತೆ. ಸೊ ಆ ಟೈಮ್ಗೆ 1 ಲ್ಯಾಕೇ ಮಾರ್ಜಿನ್ ಇತ್ತು ಅಂತ ಇಟ್ಕೊಳ್ಳಿ. 1 ಲ್ಯಾಕ್ ಮಾರ್ಜಿನ್ ಇಟ್ಟು ನೀವು ಪೊಸಿಷನ್ ತೊಗೊಂಡು ರೋಲ್ ಓವರ್ ಮಾಡ್ಕೊಂಡು ಬಂದುಬಿಟ್ಟಿದ್ರೆ ಇವತ್ತಿಗೆ ಕ್ಲೋಸಿಂಗ್ ರೇಟ್ಗೆ ನಿಮ್ಮ ರನ್ನಿಂಗ್ ಪ್ರಾಫಿಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 1,34,000 ಚೇಂಜ್ ಪ್ರಾಫಿಟ್ ರನ್ನಿಂಗಲ್ಲಿದೆ. ಓಕೆ, ಸಿಂಗಲ್ ಟ್ರೇಡ್ ಮಧ್ಯದಲ್ಲಿ ಆಗಿರೋದೆಲ್ಲ ರೋಲ್ ಓವರ್, ಕಾಂಟ್ರಾಕ್ಟ್ ಎಕ್ಸ್ಪೈರಿ ಇರೋದ್ರಿಂದ ರೋಲ್ ಓವರ್. ಸ್ವಲ್ಪ ಜನ ಹೇಳ್ತಾರೆ ಈ ರೋಲ್ ಓವರ್ ತಲೆನೋವು ಬೇಡ, ನಾನು ಡೈರೆಕ್ಟಾಗಿ 3ನೇ ತಿಂಗಳ ಕಾಂಟ್ರಾಕ್ಟೇ ತೊಗೊಂಡು ಹೋಲ್ಡ್ ಮಾಡಿಬಿಡ್ಲಾ. ಆರಾಮಾಗಿ ಹೋಲ್ಡ್ ಮಾಡಿ, ತೊಂದರೆ ಇಲ್ಲ. ಬಟ್ ಏನಪ್ಪ ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಕೆ ಸ್ವಲ್ಪ ಹುಷಾರು, ಯಾಕಂದರೆ ಅಲ್ಲಿ ಅಷ್ಟು ಆ್ಯಕ್ಟಿವಿಟಿ ಇರೋದಿಲ್ಲ. ಓಕೆ, ಸೊ ಈ ನೀವು ಕರೆಂಟ್ ಕಾಂಟ್ರಾಕ್ಟ್ ಮಾಡ್ಕೊಂಬಂದಿದ್ರೂ ತೊಂದರೆನೇ ಇಲ್ವಲ್ಲ. ಆಲ್ಮೋಸ್ಟ್ 134% ರಿಟರ್ನ್ಸ್ ಆಯ್ತಲ್ಲ ನಿಮಗೆ ಈ ಪರ್ಟಿಕ್ಯುಲರ್ ಫ್ಯೂಚರ್ಸ್ ಟ್ರೇಡಲ್ಲಿ. 1,34,000 ರೂಪೀಸ್ ಪ್ರಾಫಿಟ್ ಫ್ಯೂಚರ್ಸಲ್ಲಿ ಜಾಸ್ತಿನೇ. ಆಪ್ಷನ್ಸಲ್ಲಿ ಬಂದಿರೋದು ಬರೀ 50,000ನೇ. ಬಟ್ ಆಪ್ಷನ್ಸಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಇದ್ದಿದ್ದು 5,000. ಓಕೆ, ಆ 5,500 ರೂಪಾಯಿಗೆ ಬಂದಿರೋದು 1,000%. ಇಲ್ಲಿ ಬರೀ 134%. ನೀವು ಯಾವುದೇ ಮಾಡಿದ್ರೂ ಪ್ರಾಫಿಟ್ ಇದೆ. ಓಕೆ, ಸೊ ಅನ್ವಾಂಟೆಡ್ ಆಗಿ ನೀವು ಟೆನ್ಷನ್ ತೊಗೊಂಡು ಈ ಟೈಮ್ ಡಿಕೆ ತೀಟಾ ಡಿಕೆ ಆಗಿಬಿಡುತ್ತೆ, ಪ್ರೀಮಿಯಮ್ ಝೀರೋ ಆಗಿಬಿಡುತ್ತೆ. ಆಗಿಲ್ವಾ ಝೀರೋ ಮಧ್ಯದಲ್ಲಿ? ಈ ಪರ್ಟಿಕ್ಯುಲರ್ ಇದರಲ್ಲಿ ಎಕ್ಸಾಂಪಲಲ್ಲಿ ಮಧ್ಯದಲ್ಲಿ ಒಂದು ಝೀರೋ ಆಗಿದೆಯಲ್ವ? ಎಲ್ಲಾಯಿತು ನಿಮಗೆ ಮೈನಸ್? ಎಲ್ಲಿ ಹೇಳಿ ನೋಡೋಣ, ನಿಮ್ಮ ಕ್ಯಾಪಿಟಲ್ ಎಲ್ಲಿ ಟಚೇ ಆಗಿಲ್ವಲ್ಲ, ಹೌದಾ ಇಲ್ವಾ? ಸೊ ಟ್ರೇಡ್ ಕರೆಕ್ಟಾಗಿ ಮಾಡೋದ್ರ ಬಗ್ಗೆ ಫೋಕಸ್ ಮಾಡಿ. ಇವಾಗ ನೀವು ಇಂಡೆಕ್ಸಲ್ಲಿ ವೀಕ್ಲಿ ಆಪ್ಷನ್ಸ್ ಅಂತ ಹೇಳ್ತೀರ, ವೀಕ್ಲಿ ಆಪ್ಷನ್ಸ್ ಇರೋದೇ ಇಂಡೆಕ್ಸಲ್ಲಿ ಮಾತ್ರನೇ. ಇವಾಗ ವೀಕ್ಲಿ ಆಪ್ಷನ್ಸ್ ಎಲ್ಲ ಕೂಡ ತೆಗೆದುಬಿಡ್ತಾ ಇದ್ದಾರೆ, ಮಂತ್ಲಿ ಆಪ್ಷನ್ನೇ ಇರುತ್ತೆ. ಇವಾಗ ನೀವು ಮಂತ್ಲಿ ಆಪ್ಷನ್ ಮಾಡಲೇಬೇಕಲ್ವ ಕೊನೆಯಲ್ಲಿ. ಈ ವೀಕ್ಲಿ ಆಪ್ಷನ್ ಬಂದಿದೆ 2016ರಲ್ಲಿ, ಅದಕ್ಕೆ ಮುಂಚೆ ವೀಕ್ಲಿ ಆಪ್ಷನ್ ಇರಲಿಲ್ವಲ್ಲ. ಆವಾಗೆಲ್ಲ ಮಂತ್ಲಿ ಆಪ್ಷನ್ಸ್ ಯಾರು ಮಾಡೇ ಇಲ್ವಾ? ಪ್ರಾಫಿಟ್ ಮಾಡಲೇ ಇಲ್ವಾ? ಆವಾಗೆಲ್ಲ ಟೈಮ್ ಡಿಕೆ ಇರ್ತಾ ಇರಲಿಲ್ವಾ? ತೀಟಾ ಡಿಕೆ ಇರ್ತಾ ಇರಲಿಲ್ವಾ? ಕರೆಕ್ಟಾ? ಸೊ ನೀವು ಹೇಳ್ದಂಗೆ ಟೈಮ್ ಡಿಕೆ ಇದೆಯೋ ತೀಟಾ ಡಿಕೆ ಇದೆಯೋ ಅದು ಯಾವುದೇ ಇದ್ಕೊಳ್ಳಿ, ನೀವು ಎಂಟ್ರಿ ಎಕ್ಸಿಟ್ ಕರೆಕ್ಟಾಗಿ ಮಾಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಯಾವುದು ತಲೆ ಕೆಡಿಸ್ಕೊಳ್ಳದೆ ನೀವು ಟ್ರೇಡ್ ಮಾಡ್ಬೋದು. ಓಕೆ, ನೀವು ಆ ಭಯದಲ್ಲೇ ನೀವು ಟ್ರೇಡ್ ಮಾಡಿದ್ರೆ ಪ್ರೈಸ್ ಪ್ರೀಮಿಯಮ್ ವೇರಿಯೇಷನ್, ಇವಾಗ ನಾವು ಟ್ರೇಡ್ ಎಕ್ಸಾಂಪಲ್ಸ್ ಅಂದರೆ ಯಾವ್ಯಾವ ಸ್ಟ್ರೈಕ್ ಪ್ರೈಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ, ಅದರ ಪ್ರೀಮಿಯಮ್ ವೇರಿಯೇಷನಲ್ಲಿ ಡೇ ಟು ಡೇ ಪ್ರೀಮಿಯಮ್ ವೇರಿಯೇಷನ್ ಚೆಕ್ ಮಾಡಿ. ನೀವು ಟೈಮ್ ಡೇಗೆ ಟೆನ್ಷನ್ ಇಟ್ಕೊಂಡು ಇದೇ ಟ್ರೇಡ್ ಮಾಡಿದರೆ ನೀವು ಖಂಡಿತ ಈ ಪ್ರಾಫಿಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಓಕೆ, ಆರಾಮಾಗಿ ಮಾಡ್ಕೊಂಬರೋಣ, ಮಾರ್ಕೆಟ್ ಎಷ್ಟು ಕೊಡುತ್ತೋ ಕೊಡಲಿ, ಕೊಟ್ಟಿದ್ದೆಲ್ಲ ತೊಗೊಳ್ಳೋಣ ಅನ್ನೋ ಒಂದು ಕ್ಲಾರಿಟಿ ಇಟ್ಕೊಂಡು ನೀವು ಟ್ರೇಡ್ ಮಾಡಿದ್ರೆ ಖಂಡಿತ ಈ ಕನ್ಫ್ಯೂಷನ್ ನಿಮಗೆ ಬರಲ್ಲ. ಓಕೆ, ಸೊ ನಿಮಗಿದ್ದಿದ್ದು ಡೌಟ್ ಮತ್ತೆ ಈ ಆಪ್ಷನ್ಸಲ್ಲಿ ಟೈಮ್ ಡಿಕೆ ತೀಟಾ ಡಿಕೆ ಬಗ್ಗೆ ಮತ್ತೆ ಡೌಟ್ ಬರೋದಕ್ಕೆ ಮತ್ತೆ ಕ್ಲಾರಿಟಿ ಕೊಟ್ಟಿದ್ದೀನಿ. ನಿಮಗೆ ಈ ಸತಿ ಅಟ್ಲೀಸ್ಟ್ ಕಂಪ್ಲೀಟ್ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಸೊ ಇದೇ ಥರ ನಿಮಗೆ ಟ್ರೇಡಿಂಗಲ್ಲಿ ಯಾವುದೇ ಥರದ್ದು ಇಶ್ಯೂಸ್ ಇರಲಿ, ಡೌಟ್ಸ್ ಇರಲಿ, ಈ ಒಂದು ಇಶ್ಯೂಗೆ ನನಗೆ ಸೊಲ್ಯೂಷನ್ ಸಿಕ್ಬಿಟ್ರೆ ಚೆನ್ನಾಗಿರುತ್ತಲ್ಲ, ಈ ಥರ ಸೊಲ್ಯೂಷನ್ ಸಿಕ್ಕಿದ್ರೆ ನನಗೆ ನನ್ನ ಟ್ರೇಡಿಂಗ್ ಈಸಿ ಆಗುತ್ತಲ್ಲ ಅಂತ ಏನೆಲ್ಲ ನಿಮಗೆ ಇದೆ ಅದನ್ನೆಲ್ಲ ನೀವು ಖಂಡಿತ ಕೇಳ್ಬೋದು. ಈ ವಿಡಿಯೋ ನೋಡಾದ್ಮೇಲೆ ಕಮೆಂಟ್ಸಲ್ಲಿ ನಿಮ್ಮ ಪ್ರಶ್ನೆನ ಕೇಳ್ಬೋದು. ಆದಷ್ಟು ನಾನು ನಿಮ್ಮ ಪ್ರಶ್ನೆಗೆ ಪ್ರಾಕ್ಟಿಕಲ್ ಆಗಿರಲಿ ನಿಮ್ಮ ಪ್ರಶ್ನೆ, ಆ ಪ್ರಾಕ್ಟಿಕಲ್ ಕ್ವೆಶ್ಚನ್ಗೆ ನಾನು ಪ್ರಾಕ್ಟಿಕಲ್ ಆಗಿ ಆನ್ಸರ್ ಕೊಡೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಓಕೆ, ನಮಸ್ಕಾರ.